ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ಹಾಗೆ ನಾಗೇಂದ್ರ ಬಾಬು. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರ ಅಪೂರ್ಣವಾಗಿರುವ ಸಂಪುಟವನ್ನ ಪೂರ್ಣ ಮಾಡಬೇಕು ಅನ್ನೋ ಪ್ರಯತ್ನ ಒಂದ್ ಕಡೆ ನಡೀತಾ ಇದ್ರೆ, ಈ ಪೂರ್ಣ ಸಂಪುಟದೊಳಗೆ ನಾವು ಕೂಡ ಭಾಗಿಯಾಗಬೇಕು ಅನ್ನುವವರ ಅಂದ್ರೆ ಸಂಪುಟ ಸಚಿವರಾಗುವ ಆಕಾಂಕ್ಷಿತರ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಅದರಲ್ಲೂ ಜಿಲ್ಲಾವಾರು ಪ್ರಾತಿನಿಧ್ಯದ ಲೆಕ್ಕಾಚಾರ ಬಲು ಜೋರಾಗಿ ನಡೀತಾ ಇದೆ. ಬೆಳಗಾವಿ ಹೇಳಿ ಕೇಳಿ ದೊಡ್ಡ ಜಿಲ್ಲೆ, ಹೆಚ್ಚು ಶಾಸಕ ಸ್ಥಾನವನ್ನ ಹೊಂದಿರತಕ್ಕಂಥ ಜಿಲ್ಲೆ. ಹೀಗಾಗಿ ಈ ಜಿಲ್ಲೆಗೆ ಹೆಚ್ಚಿನ ಸ್ಥಾನಮಾನ ಸಂಪುಟದಲ್ಲಿ ಸಿಗಬೇಕು ಅನ್ನೋ ಕೂಗು ಇದ್ದೇ ಇದೆ. ಅದರಲ್ಲೂ ಈಗ 4 ನಡುವೆ ಪೈಪೋಟಿ ನಡೀತಾ ಇರೋದು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಈ 4 ಪೈಪೋಟಿ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಸಚಿವೆ ಸಂಪುಟ ಸ್ಥಾನವನ್ನ ಪಡೆಯುವಲ್ಲಿ ವಿಫಲರಾಗ್ತಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಬೆಳಗಾವಿ ಜಿಲ್ಲಾ ಕೋಟಾದಾಡಿಯಲ್ಲಿ ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಕೌಜಲಗಿ, ಗಣೇಶ್ ಹುಕ್ಕೇರಿ ಈ 4 ಮಧ್ಯೆ ಪೈಪೋಟಿ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ನೀಡೋಕೆ ಪಟ್ಟು ಹಿಡಿಯಲಾಗಿದೆ. ಈ 4ರಲ್ಲಿ ಯಾರಿಗೆ ಹಾಗಾದ್ರೆ ಸಚಿವ ಸ್ಥಾನ ಒಲಿಯತ್ತೆ? ಈ ಕಾಂಪಿಟೇಷನ್ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನಮಾನ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಅಶೋಕ್ ಪಟ್ಟಣ್, ಕೌಜಲಗಿ, ಗಣೇಶ್ ಹುಕ್ಕೇರಿ ಹಾಗೆ ಲಕ್ಷ್ಮಣ್ ಸವದಿ ಈ 4 ನಡುವೆ ಸಚಿವ ಸಂಪುಟಕ್ಕೆ ಎಂಟ್ರಿ ಪಡೆದುಕೊಳ್ಳಿಕ್ಕೆ ಈಗ ಆಲ್ರೆಡಿ ಪೈಪೋಟಿ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಳೆದ ಬಾರಿ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದೆ. ಈ ಬಾರಿ ಇತರರಿಗೆ ಅವಕಾಶ ಕೊಡಬೇಕು ಅನ್ನೋ ಸಹಜ ನಿರೀಕ್ಷೆ ಹಾಗೆ ಬೇಡಿಕೆ ಎರಡೂ ಇದೆ. ಇದರ ಜೊತೆಯಲ್ಲಿ ಕೇವಲ ಜಿಲ್ಲೆ ಮಾತ್ರವಲ್ಲ, ಹಿಂದೆ ಕೊಟ್ಟ ಭರವಸೆಗಳನ್ನು ಕೂಡ ನೆನಪು ಮಾಡಿ ಕೆಲವರು ನಮಗೆ ಹೇಳಿದ್ದ ಮಾತನ್ನು ನೀವು ಈಡೇರಿಸ್ಕೊಳ್ಳಿ ಅಂತ ಕೂಡ ಹೈಕಮಾಂಡ್ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ತಮ್ಮ ಒತ್ತಡವನ್ನು ಹೇರೋ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಸಚಿವ ಸ್ಥಾನಕ್ಕೋಸ್ಕರ. ಮತ್ತೊಂದು ಕಡೆ ಮಹಿಳಾ ಕೋಟಾದಲ್ಲೂ ಕೂಡ ನಮಗೆ ಅವಕಾಶ ಸಿಗಬೇಕು ಅಂತ ಹೇಳಿ ಶಾಸಕರು, ಮಹಿಳಾ ಶಾಸಕಿಯರು ಈಗ ತಮ್ಮ ಸ್ಥಾನಕ್ಕೋಸ್ಕರ ಭಾರಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಅದು 3 ನಾಯಕಿಯರ ಮಧ್ಯೆ ಮಂತ್ರಿಗಿರಿಗಾಗಿ ಫೈಟ್ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಆರತಿ ಕೃಷ್ಣ, ನಯನಾ ಮೊಟಮ್ಮ, ಕಲಬುರಗಿಯ ಕನೇಜ್ ಫಾತಿಮಾ ಮಧ್ಯೆ ಪೈಪೋಟಿ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಪುಟ ರಚನೆ ಕಸರತ್ತು ಒಂದು ಕಡೆ ದೆಹಲಿಯಲ್ಲಿ ನಡೀತಾ ಇದ್ದರೆ, ಮತ್ತೊಂದು ಕಡೆ ತಮಗೆ ಈ ಬಾರಿ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ತಮ್ಮದೇ ಆದಂಥ ಆಯಾಮದಲ್ಲಿ ಒಂದಷ್ಟು ಜನ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ 3 ಮಹಿಳಾ ಶಾಸಕಿಯರು ಈಗ ತಮ್ಮ ಸಚಿವ ಸ್ಥಾನ ಕನಸಿಗಾಗಿ ಅದನ್ನು ನನಸು ಮಾಡಿಸಿಕೊಳ್ಳೋದಕ್ಕೆ ಲಾಬಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ 3 ಮಹಿಳಾ ಶಾಸಕಿಯರ ನಡುವೆ ತೀವ್ರ ಪೈಪೋಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಖನೇಜ್ ಫಾತಿಮಾ, ಆರತಿ ಕೃಷ್ಣ ಹಾಗೆ ನಯನಾ ಮೊಟಮ್ಮ ಸೇರಿದಂತೆ ಇನ್ನೂ ಕೆಲವರು ಕೂಡ ತಮ್ಮದೇ ಆದಂಥ ಆಯಾಮದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಈಗಾಗಲೇ